ಓಕೆ, ಇನ್ನು ಇವರಿಬ್ರು ಎಲಿಮಿನೇಟ್ ಅಂತ ಮನೆಯವರಿಗೆ ಒಂದು ಪೋಟ್ರೆ ಆಗಿರತ್ತೆ, ಯಾರು ಧ್ರುವಂತ್ ಮತ್ತೆ ರಕ್ಷಿತಾ. ಬಟ್ ನೀವು ನಿಂತ್ಕೊಂಡಲ್ಲಿ ಒಂದು ಮಾತು ಹೇಳ್ತೀರಿ, ಧ್ರುವಂತ್ ನನಗೆ ಗೊತ್ತಿಲ್ಲ, ಬಟ್ ರಕ್ಷಿತಾ ಮನೆಯಿಂದ ಹೋಗೋ ಕ್ಯಾಂಡಿಡೇಟ್ ಅಲ್ಲ, ಪಾರ್ಟಿಸಿಪೆಂಟ್ ಅಲ್ವೇ ಅಲ್ಲ ಅವರು. ಯಾಕಂದ್ರೆ ತುಂಬಾ ಲೈವ್ಲಿ ಆಗಿರ್ತಾರೆ. ಅಂಡ್ ನಿಮಗೆ ಫಸ್ಟ್ ಆ ಡೌಟ್ ಬರುತ್ತೆ, ಮೋಸ್ಟ್ಲಿ ಇವರು ಸೀಕ್ರೆಟ್ ರೂಮಲ್ಲಿ ಏನಾದ್ರು ಇರ್ಬೋದೇನೋ ಆ ತರ ಅಂತ. ಯಾಕೆ ಹಂಗನ್ಸ್ತು ನಿಮ್ಗೆ ಅಂತ? ಅಂದ್ರೆ ಬಿಗ್ ಬಾಸ್ ಪ್ಯಾಟರ್ನ್ ಇರೋದೇ ಹಾಗೆ, ಯಾವತ್ತಿಗೂ ಈಗ ಜನರ ಅಭಿಪ್ರಾಯದ ವಿರುದ್ಧ ಹೋಗುತ್ತೆ ಅಂತ ನಂಗೆ ಯಾವತ್ತಿಗೂ ಅನ್ಸೋದಿಲ್ಲ. ಹಾಗಾಗಿ ಒಂದು ರಕ್ಷಿತಾ ಮನೆಗೊಂದು ಬೇರೆನೇ ಎನರ್ಜಿ ಆಗಿದ್ಲು, ಒಂದು ಬೇರೆನೇ ವೈಬ್ ಇತ್ತು ಅವಳಿಂದ. ಸೊ ಮತ್ತೆ ನಾನು ಹೊರಗಡೆ ನೋಡ್ಕೊಂಡು ಹೋಗಿದ್ನಲ್ಲ, ಅವಳಿಗೆ ಯಾವ ಲೆವೆಲ್ ಸಪೋರ್ಟ್ ಇದೆ ಅನ್ನೋದೆಲ್ಲ ನಂಗೆ ಗೊತ್ತಿತ್ತಲ್ಲ. ಹಾಗಿದ್ರೆ ರಕ್ಷಿತಾ ಹೇಳಿದ್ದು ನಿಜನಾ? ಅಂದ್ರೆ ನಾನು ಇಲ್ದಲ್ಲೇ ಮನೇಲಿ ಸ್ಪಾರ್ಕ್ ಇಲ್ಲ ಅಂತ ಹೇಳಿದ್ ನಿಜನಾ? ಸ್ಪಾರ್ಕ್ ಅಂತ ನಾನು ಹೇಳಲ್ಲ. ಒಂದ್ಸಲಕ್ಕೆ ಕಂಟೆಸ್ಟೆಂಟ್ಗಳು ಹೋದ ತಕ್ಷಣಕ್ಕೆ ಆ ಮನೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೋಬಹುದು, ಬಟ್ ಆ ಮನೆಗೆ ಏನ್ ಬೇಕು ಅದನ್ನ ಬಿಗ್ ಬಾಸ್ ಕೊಟ್ಟೆ ಕೊಡ್ತಾರೆ. ಆ ಮನೆ ಯಾವ ವೈಬಿಗೆ ವಾಪಸ್ ಬರಬೇಕು ಅನ್ನೋದನ್ನ ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ. ಅದು ಆ ರೀತಿದ ಒಂದು ಆಕ್ಟಿವಿಟಿ ಕೊಟ್ಟೆ ಕೊಡ್ತಾರೆ. ಬಟ್ ನನ್ಗಿದ್ದೇನು ಅಂತ ಕೇಳಿದ್ರೆ, ರಕ್ಷಿತಾ ಇದ್ದ ರೀತಿಗೆ ಮತ್ತೆ ಹೊರಗಡೆ ಅವಳಿಗಿದ್ದಂಥ ಜನ ಬೆಂಬಲಕ್ಕೆ ಅವಳು ಅಷ್ಟು ಬೇಗ ಹೋಗಲ್ಲ ಅನ್ನೋದು ನಂದೊಂದು ಅಭಿಪ್ರಾಯ ಇತ್ತು. ಆ ಕಾರಣಕ್ಕೆ ನಾನು ಹೇಳಿದೆ, ನನಗೆ ಆಕ್ಚುಲಿ ಧ್ರುವಂತ್ ಮೇಲೂ ಹೋಗಲ್ಲ ಅಂತಲೇ ಭರವಸೆ ಇತ್ತು. ಬಟ್ ನಾನು ಬಂದ್ ವೀಕ್ ಅವರು ಮನೆಗೆ ಹೋಗ್ಬೇಕು ಅಂತ ತುಂಬಾ ಬಯಸ್ತಿದ್ರು. ಸೊ ನಾನು ಹೋಗ್ಬೇಕು, ಇಲ್ಲ ನಂಗೆ ಇದು ಡ್ಯಾಮೇಜ್ ಆಗ್ತಿದೆ ಅಂತ ಅವ್ರು ಬಯಸಿದ ಕಾರಣಕ್ಕೆ ನಾನು ಅವ್ರು ಹೋಗಿರ್ಬೋದು ಅನ್ನೋ ಯೋಚನೆಯಲ್ಲಿ ಇದ್ನೇ ಹೊರತು ಅದರ್ವೈಸ್ ನಾನು ಧ್ರುವಂತ್ ಹೋಗೋ ಕ್ಯಾಂಡಿಡೇಟ್ ಅಂತ ನಾನು ಅನ್ಕೊಳ್ತಿರ್ಲಿಲ್ಲ. ಅವರಾಗೆ ಬಯಸಿದ್ರು, ಆ ಕಾರಣಕ್ಕೆ ನಾನು ಅದನ್ನ ಒಪ್ಕೊಂಡೆ. ಬಿಟ್ಟು ಖಂಡಿತ ಆಗೇ ಆಗುತ್ತಲ್ವಾ. ಸೊ ಒಂದು ಶೋನಲ್ಲಿ ಯಾವ ರೀತಿ ಬೇಕಾದ್ರೂ ಟ್ವಿಸ್ಟ್ ಬರ್ಬೋದು. ಈಗ ನಾವೇ ಲಾಸ್ಟ್ ಸೀಸನ್ ಕಂಟೆಸ್ಟೆಂಟ್ಸೇ ಒಳಗಡೆ ಹೋಗಿದ್ದೀವಿ ಅಂದಮೇಲೆ ಈ ಸೀಸನ್ ಕಂಟೆಸ್ಟೆಂಟ್ಸ್ಗಳು ಇನ್ಯಾವ ಲೆವೆಲ್ಗೆ ಹೋಗ್ಬೋದು ಅಂತ ಯೋಚನೆ ಸಹಜವಾಗಿ ಬಂದೇ ಬರುತ್ತೆ. ಆ ದೃಷ್ಟಿಕೋನದಲ್ಲಿ ಅಷ್ಟೇ ಹೇಳಿದ್ ನಾನು. ಓಕೆ, ನೀವ್ ಹೇಳ್ತೀರಿ ರಕ್ಷಿತನಿಗೆ ನಾನ್ ಆಡೋ ಮಾತುಗಳು ಕೇಳಿಸ್ಕೊಳೋ ಮೆಚುರಿಟಿ ಇಲ್ಲ, ಅಂದ್ರೆ ಅರ್ಥ ಮಾಡ್ಕೊಳೋ ಮೆಚುರಿಟಿ ಇಲ್ಲ ಅಂತ ಹೇಳಿ. ಬಟ್ ಇವಾಗ ಸೀಕ್ರೆಟ್ ರೂಮಲ್ಲಿ ಇದ್ದಿದ್ದು ಒಂದಷ್ಟು ವಿಜುವಲ್ಸ್ನೆಲ್ಲ ತೋರಿಸ್ತಾರೆ ಸುದೀಪ್ ಸರ್. ಅಂಡ್ ರಕ್ಷಿತನ್ ಡಿಸಿಷನ್ ಎಲ್ಲ ಗೊತ್ತಾಗತ್ತೆ ನಿಮಗೆ, ಅಂದ್ರೆ ಅವ್ರು ಯಾವ ತರ ಡಿಸಿಷನ್ ತಗೊಂಡು ಟೀಮ್ನೆಲ್ಲ ಹೆಂಗ್ ರೆಡಿ ಮಾಡಿದ್ರು ಅಂತ. ಇವಾಗ ನಿಮ್ಗೆ ಏನ್ ಅನ್ಸುತ್ತೆ, ರಕ್ಷಿತನ್ ನಿಜವಾಗ್ಲೂ ಮೆಚುರಿಟಿ ಇಲ್ಲ ಅನ್ಸತ್ತಾ? ಆ ವಿಷಯದಲ್ಲಿ ನಾನು ಖಂಡಿತ ಆ ಮಾತಿಗೆ ನಿಲ್ತೇನೆ. ಯಾಕೆಂತ ಕೇಳಿದ್ರೆ, ಅವಳು ಕಾವ್ಯ ನಾಮಿನೇಟ್ ಆಗ್ಬೇಕು ಅಂತಲೇ ಟೀಮ್ ಮಾಡೋದ್ಲು. ಬಟ್ ಆ ಎಲ್ಲಾ ನಾಮಿನೇಷನ್ ಎಲ್ಲಾ ಮೀರಿ ಕಾವ್ಯ ಕ್ಯಾಪ್ಟನ್ನೇ ಆದ್ಲು. ಮತ್ತೆ ಕಾವ್ಯ ನಾಮಿನೇಟ್ ಆಗಬೇಕು ಅಂತ ಅವಳು ಟೀಮ್ ಮಾಡ್ತಾಳೆ ಅನ್ನುವಾಗ ಧ್ರುವಂತ ಒಪಿನಿಯನ್ಗಳಿದೆ. ಸೊ ಅಲ್ಲಿ ಅಶ್ವಿನಿ ಅವ್ರು ಸೇಫ್ ಆಗಬೇಕು, ಸ್ಪಂದನ ನಾಮಿನೇಟ್ ಆಗಬೇಕು ಅನ್ನೋ ಕಾರಣಕ್ಕೆ ಅಶ್ವಿನಿ ಅವ್ರ ಟೀಮ್ಗೆ ನಾನು ಸ್ಟ್ರಾಂಗು, ನಾನು ಚೆನ್ನಾಗಿ ಆಡ್ತೀನಿ ಅನ್ನೋ ಕಾರಣಕ್ಕೆ ಹಾಕ್ತಾಳೆ. ಸೇಮ್ ಕಾವ್ಯ ನಾಮಿನೇಷನ್ ವಿಷಯ ಬಂದಾಗ ನನ್ನನ್ನು ರಘು ಸರ್ನ ಹಾಕ್ತಾಳೆ. ಸೊ ರಘು ಸರ್ ತುಂಬ ಚೆನ್ನಾಗಿದ್ದಾರೆ ಗೇಮಲ್ಲಿ ಅನ್ನೋದು ಗೊತ್ತಿದೆ. ಸೊ ನನ್ನನ್ನೇ ಸ್ಟ್ರಾಂಗ್ ಇದ್ದಾರೆ ಅನ್ನೋ ಕಾರಣಕ್ಕೆ ಅಶ್ವಿನಿ ಮ್ಯಾಮ್ ಟೀಮ್ಗೆ ಹಾಕಿರ್ಬೇಕಾದ್ರೆ ಸೊ ಕಾವ್ಯ ಟೀಮ್ಗೆ ಹಾಕಿದ್ದಲ್ಲೂ ಕ್ಯಾಲ್ಕುಲೇಷನ್ ರಾಂಗ್ ಆಯ್ತಲ್ವಾ. ಸೊ ಅದಕ್ಕೆ ಧ್ರುವಂತ್ ಅವ್ರು ಬಿಟ್ಟಿಲ್ಲ ಅಂತೆಲ್ಲ ಹೇಳೋದು ಅದು ಬೇರೆ ಪ್ರಶ್ನೆ. ಬಟ್ ಸ್ಟಿಲ್ ಆ ವಿಷಯದಲ್ಲಿ ನಾನು ಆ ಡಿಸಿಷನ್ಸ್ನ ರೈಟ್ ಅಂತ ನಾನು ಅವಳು ಒಪ್ಕೊಂಡಿಲ್ಲ. ಹೌದು, ನನ್ನ ಡಿಸಿಷನ್ ರಾಂಗ್ ಆಯಿತು ಅಂತ. ಸೊ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಅಲ್ಲಿ ಕಂಪ್ಲೀಟ್ಲಿ ರಾಂಗೇ ಆಯಿತು. ಅಂದರೆ ಈಗ ನನಗೇನಾದರೂ ಅಧಿಕಾರ ಕೊಟ್ಟಿದ್ದಿದ್ರೆ ನಾನು ಯಾವ ರೀತಿ ಯೋಚನೆ ಮಾಡ್ತಿದ್ದೆ. ಸೊ ನನ್ನ ಯೋಚನೆ ಕಂಪೇರ್ ಮಾಡಿದ್ರೆ ರಕ್ಷಿತಾ ಯೋಚನೆಗಳು ತಲೆ ಕೆಳಗಾಯಿತು ಅಂತಲೇ. ಅವಳಿಗೆ ಫಸ್ಟ್ ಟಾರ್ಗೆಟ್ ಇಟ್ಟಿದ್ದೆ ಯಾರು ಸೇವ್ ಆದ್ರೂ ಪರವಾಗಿಲ್ಲ, ಕಾವ್ಯ ಸೇವ್ ಆಗಬಾರ್ದು, ಕಾವ್ಯ ನಾಮಿನೇಟ್ ಆಗಲೇಬೇಕು ಅಂತ. ಬಟ್ ಅದೇ ಕಾವ್ಯ ಅಲ್ಟಿಮೇಟ್ಲಿ ಕ್ಯಾಪ್ಟನ್ ಆಗೋ ತನಕ ಬಂತಲ್ಲಿ. ಕಾವ್ಯನು ರಘು ಸರ್ನು ಜೋಡಿ ಮಾಡ್ಬೋದಾಗಿತ್ತು, ಯಾಕೆ ಕಾವ್ಯನು ಸೂರಜ್ನು ಜೋಡಿ ಮಾಡಿದ್ಲು, ಅಲ್ಲೂ ಫ್ಲಾಪ್ ಆಯಿತು. ಸೊ ಆ ಥರ ಕ್ಯಾಲ್ಕುಲೇಷನ್ಸ್ಗಳು ರಾಂಗ್ ಆಗಿದೆ. ಸೊ ಹಂಗಿದ್ದಾಗ ನನಗೇನಾದರೂ ಕೊಟ್ಟಿದ್ದಿದ್ರೆ ಕಂಪ್ಲೀಟ್ ನಾನೇ ಚೇಂಜ್ ಮಾಡ್ತಿದ್ದೆ ಅನ್ಸುತ್ತೆ. ಹಾಗಾಗಿ ಆ ಲೆವೆಲ್ ಆಫ್ ಇದರಲ್ಲಿ ತುಂಬ ಡಿಫ್ರೆನ್ಸ್ ಇದೆ ನಂಗೆ.